ಇದು ಯಾರಪ್ಪ ಇದು? ತಗೊಬಂದು ನನ್ನನ್ನು ಇಂಥ ದೊಡ್ಡ ಮನೆಗೆ ಹಾಕಿ ಊಟನೂ ಚೆನ್ನಾಗಿ ಕೊಡ್ತಾರೆ, ತಿಂಡಿನೂ ಚೆನ್ನಾಗಿ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಕೊಡ್ತಾರೆ. ಆದರೆ ನನ್ನ ಹತ್ರ ಏನೋ ಸೈನ್ ಹಾಕು ಸೈನ್ ಹಾಕು ಸೈನ್ ಹಾಕು ಅಂತ ಹೇಳ್ತಾರೆ. ಇವ್ರದೊಳ್ಳೆ ಕಾಟ ಆಯ್ತಲ್ಲ. ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀನಿ, ಸರೋಯ್ತು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ತಲೆ ತಿನ್ನೋರು. ಅಲ್ಲ, ಯಾರ್ದಿ ಮನೆ? ಒಂದು ಫೋನು ಕೈ ಕೊಡ್ದಿದ್ದಂಗೆ ಯಾಕೆ ಈ ಥರ ಮಾಡ್ತಾವ್ರೆ? ಛೇ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ನಮ್ಮ ಅಮ್ಮ ನನಗೋಸ್ಕರ ಕಾಯ್ಕೊಂಡಿರ್ತದೆ. ಹೋಗನಿ ಅಂತ ಹೇಳಿದ್ರೆ ಈ ದೊರಿದ್ರು ಬಾಕ್ಲಾಕವಲ್ಲ. ಏನು ಮಾಡಲಿ ನಾನು? ಮಗಳೇ, ಮಗಳೇ, ಇದು ಯಾಕೆ ಮಗಳೇ? ಇದು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ನಾನು ಹೇಳಿಲ್ವೇನೆ ಇಲ್ಲಿಗೆ ಬರಬೇಡ, ಇವರೆಲ್ಲ ರಾಕ್ಷಸರು, ಸರಿ ಇಲ್ಲ. ನಿನ್ನ ಹೆಸ್ರನಾಗ ಇಷ್ಟೊಂದು ಆಸ್ತಿ ಎಲ್ಲ ಐತೆ, ಎಲ್ಲ ಬರೆಸ್ಕೊಬಿಡ್ತಾರೆ ಮಗಳೇ. ಅಕಸ್ಮಾತ್ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ನೋಡ್ಕೊಳ್ಳೋರು ಯಾರು? ನೀನು ಆಮೇಲೆ ಬೀದಿಗೆ ಬಂದುಬಿಡ್ತೀಯ ಅಷ್ಟೇನೆ. ನನ್ನ ಮಾತು ಕೇಳು ಮಗಳೇ, ಬೇಡ. ಎಲ್ಲಾದರೂ ಹೋಗಿ ದೂರ ಹೋಗಿ ಅಂತ ಹೇಳಿದ್ರೆ ಈ ವೇಷ ಬದಲಾಯಿಸ್ಕೊಂಡ್ರೆ ಅವ್ರಿಗೆ ಗೊತ್ತಾಗಲ್ವಾ? ನೀನು ಈ ಥರ ಹಳ್ಳಿ ಗುಗ್ಗು ಥರ ವೇಷ ಹಾಕೊಂಡು ಅವ್ರಿಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹಾಗಂತ ಸಿಟಿನ ಓಡಾಡ್ಬಿಡು ಅಂತನಾ? ನೋಡು, ನನ್ನ ಮಾತು ಕೇಳು, ಸುಮ್ಮನೆ ಇಲ್ಲಿಂದ ಹೊರಟೋಗು. ಅವ್ರು ನಿನ್ನ ಇಲ್ಲೇ ಕೂಡಾಕೊಂಡಿರ್ತಾರೆ, ನಿನ್ನ ಸೈನ್ ಹಾಕೋ ತನಕನೂ ಕೂಡಾಕೊಂಡಿರ್ತಾರೆ. ಅಯ್ಯೋ, ನೀವ್ಯಾರು? ಇದೇನು ನನ್ನ ಮಗಳೇ ಅಂತ ಹೇಳ್ತಾ ಇದ್ದೀರಲ್ಲ? ಇದೇನೇ ಮಗಳೇ, ಹೆಂಗೆಂಗೋ ಮಾತಾಡ್ತಾ ಇದೆಯಲ್ಲ? ನಾನು ನಿಮ್ಮ ಅಮ್ಮ ಕಣೆ, ನಾನು ನಿಮ್ಮ ಅಮ್ಮ. ಯಾಕೆ ನಿಂಗೇನು ತಲೆಗಿಲೆ ಕೆಟ್ಬಿಟ್ಟಾಯ್ತಾ ಏನು? ಈಗ ಅವ್ರು ಯಾರೂ ಇಲ್ಲ, ಆ್ಯಕ್ಟಿಂಗ್ ಮಾಡೋದನ್ನ ಬಿಡು. ಅಯ್ಯೋ, ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಮಗಳೇ? ನಿಂಗೆ ತಲೆ ಕೆಟ್ಟೈತಾ? ಅಮೇರಿಕಾಯಿಂದ ಇಲ್ಲಿಗೆ ಬಂದು ನೀನು ಹೆಂಗೆಂಗೋ ಆಡ್ತಾ ಇದೆಯಾ? ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಈಗ ಅವ್ರು ಯಾರೂ ಇಲ್ಲ, ಇಲ್ಲಿಂದ ಹೋಗೋದೇ ನಿನ್ನೆ ಸರಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆಸ್ತಿ ಬರ್ಕೊಡು ಅಂತೇಳ್ಬಿಟ್ಟು ಟಾರ್ಚರ್ ಇಕ್ಬಿಡ್ತಾರೆ. ಯಮ್ಮ, ಯಾಕೆ ನನ್ನ ಮಗಳೇ ಮಗಳೇ ಅಂತ ಹೇಳ್ತಾವಡೆ? ಹೋ, ನಂಗೆ ಈಗ ಅರ್ಥ ಆಯ್ತೆ. ಏನೋ ಇವ್ರ ಮನೆಗೆ ಮಿಸ್ಟೇಕ್ ಮಾಡ್ಬಿಟ್ಟು ನನಗೆ ಕರ್ಕೊಂಬಂದವ್ರೆ ಅಂತ ಅನ್ನಿಸ್ತದೆ. ನಂತರೇನೇ ಯಾರೋ ಒಂದು ಹುಡುಗಿ ಈ ಮನೆಗೆ ಅವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನನ್ನೇ ಅವರೇ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರಬೇಕು ಅಂತ ಅನ್ನಿಸ್ತದೆ. ಹೇಳಕ್ಕೆ ಆಸ್ತಿ ಪೂರ್ತಿ ನನ್ನ ಹೆಸ್ರನಾಗ ಐತೆ ಅಂತ ಹೇಳ್ತಾವ್ರೆ. ಮನೆ ನೋಡಿದ್ರೆ ಅರಮನೆ ಇದ್ದಂಗೆ ಐತೆ. ನಮ್ಮ ಅಮ್ಮನೂ ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಯಾಕೆ ಫಿಕ್ಸ್ ಆಗಬಾರ್ದು ನಾನು? ಅಲ್ವಾ? ಒಳ್ಳೆ ಐಡಿಯಾ. ಹಾಗೆ ಮೇಂಟೈನ್ ಮಾಡೋಣ ಇರು. ಅದು ಹಳ್ಳಿನಾಗಿದ್ದೆ ನಾನು. ಹಳ್ಳಿನಾಗೆ ಒಬ್ಬರು ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಕಣಮ್ಮ. ಅವ್ರ ಮನೆಗೇನೇ ಇದ್ದೆ ನಾನು. ಶಾರದಾ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆಯವರು ಕಣಮ್ಮ. ಅವ್ರನ್ನೂ ಕರ್ಕೊಂಬಿಟ್ಟು ಬರಲ್ಲ ಇಲ್ಲಿಗೆ? ಹಾಂ, ಲೇ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಬಿಟ್ಟಾಯ್ತಾ ಏನು? ಹಾಂ, ಅಯ್ಯೋ ನಿನ್ನ ಮಕ್ಕಿಷ್ಟು. ಅದೊಂದು ಬಾಕಿ ಐತೆ ನಿನಗೆ. ಅವ್ರನ್ನ ಕರ್ಕೊಬರ್ತೀನಿ, ಇವ್ರಿಗೆ ಕರ್ಕೊಬರ್ತೀನಿ ಅಂತ. ನೀನೇ ಇಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದೀನಿ. ನೀನೇ ಮನೆ ಬಿಟ್ಟು ಹೋಗಿ ಫಸ್ಟು. ಅಮ್ಮ, ನಾನು ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಏನೇ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ಆಸ್ತಿ ಎಲ್ಲ ಅವ್ರು ಬರೆಸ್ಕೊಂತಾರೆ ಅಷ್ಟೇನೆ. ಆಮೇಲೆ ಬಡ್ಕಂತೀಯ ಬಾಯ್ನಾ? ಆಹಾ, ವಾಟ್ ಎ ಖತರ್ನಾಕ್ ಲೇಡೀಸ್. ಏನು ಏನ್ ಅನ್ಕೊಬಿಟ್ಟಿದ್ದೀರಾ? ನನಗೆ ಚೆನ್ನಾಗಿ ಯಾಮರ್ಸ್ಬೋದು ಒಳ್ಳೆ ವೇಷ ಹಾಕೊಂಡಿದ ತಕ್ಷಣ ಅಂತ ಅನ್ಕೊಬಿಟ್ಟಿದ್ದೀರಾ ಏನು? ಹಾ, ಹೇಯ್ ನೋಡೆ, ಸೈನ್ ಹಾಕೋ ತನಕ ನಾನಂತೂ ಬಿಡಲ್ಲ. ಏನಾದ್ರೂ ಓವರ್ ಆಕ್ಟಿಂಗ್ ಮಾಡದೆ ಸುಮ್ಮನೆ ಇರಲ್ಲ. ಮುಚ್ಕೊಂಡು ಪೇಪರ್ಗೆಲ್ಲ ಸೈನ್ ಹಾಕು ಅಷ್ಟೇನೆ. ಏಯ್, ಯಾಕ್ಲಾ? ಮನೆ ನಾಲ್ಕು ಬುಟ್ಟಿ ಸಾಕಾಗಲ್ವೇ ನಿನಗೆ? ಇನ್ನು ನಾಲ್ಕು ಬಾರಿಸ್ಬಿಟ್ಟು ಕಳಿಸ್ಬೇಕಾ ಏನು? ಏನು ಅನ್ಕೊಬಿಟ್ಟಿದ್ಯಾ ನನ್ನ? ಏನ್ಲ ಅನ್ಕೊಬಿಟ್ಟಿದ್ಯಾ ನಿನ್ನ? ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿದ್ದೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಮುಚ್ಕೊಂಡು ತೊಲಗ್ಲಾ ಇಲ್ಲಿಂದ. ನನ್ನ ಆಸ್ತಿ ನಿನಗೆ ಯಾಕ್ಲಾ ಬರ್ಕೊಡ್ಲಿ? ಅಯ್ಯೋ ಮಗಳೇ, ಸುಮ್ಮನಿರೇ. ಏ, ಸುಮ್ ಕುತ್ಕ. ನೀನು ಯಾಕೆ ಹಿಂಗೆ ಸುಮ್ಕಿರು ಅಂತ ಹೇಳ್ತಾ ಇದೀಯಾ? ಬಂದು ಕೇಳ್ತೀರಾ ನಮ್ಮ ಆಸ್ತಿಯ? ನಾವ್ ಯಾಕೆ ಬರ್ಕೊಡೋಣ ಅವನಿಗೆ? ಇದು ಯಾಕೆ ಹಿಂಗೆ ಓಡ್ತಾ ಇದೆಯಾ? ಒಂದು ದೊಡ್ಡ ರೌಡಿ ಕಣೆ. ಅವನ ಹತ್ರ ರೌಡಿಗಳೆಲ್ಲ ಜಾಸ್ತಿ ಅವರೇ ಕಣೆ. ಈ ನನ್ನ ಮಗ ಯಾ ಪುಟ್ಗೋಸಿ ರೌಡಿ ಹಿಂಗವನಲ್ಲ. ನಾನು ನಾಲ್ಕು ಬುಟ್ಟಿದ್ದಕ್ಕೆ ನೀಯ ಗಂಡ ಏನ್ರು ಇಬ್ರು ಬಿದ್ದೋದ್ರು ಅಂತದ್ರಾಗ ರೌಡಿ ನಂತ ರೌಡಿ ಏನ್ಲ? ಎಷ್ಟು ಜನ ರೌಡಿ ನಿಕ್ಕಡಿದ್ದೀರಲ್ಲ ನೀನು? ಕರ್ಕೊಂಬರ್ಲೇನು ನಮ್ಮ ಹಳ್ಳಿಯಿಂದ 4 ಜನ? ಒಂದು ಕೊಟ್ಟರು ಅಂತ ಹೇಳಿದ್ರೆ 4 ಜನ ಮನೆ ಕಬೇಕಾಯ್ತದೆ. ಒಳ್ಳೆ ಕಿತ್ತೋದು ಗೂಬೆ ಇದ್ದಂಗೆ ಅವನೇ ಬಂದ ಇಲ್ಲಿ ಬರ್ಕೊಡು ಅಂತ ಹೇಳ್ಬಿಟ್ಟು. ಹೋಗ್ಲಾ ಮೂದೇವಿ, ಮೈ ಬಗ್ಸ್ಬಿಟ್ಟು ದುಡ್ದು ಆಮೇಕಿಂದ ನೀನು ಸಂಪಾದನೆ ಮಾಡ್ಕೊಂಡು ನಿನ್ನ ಹೆಸರು ಬರ್ಸ್ಕೊ ಹೋಗು. ಲೋಪರ್ ಬಡ್ಡಿನ ತಗೊಬಂದು. ಏಯ್, ನಿನ್ ಮಗಳು ಶಾನೆ ಉದುಮೀರ್ ಮಾತಾಡ್ತಾವಳೆ. ನಿನ್ ಮಗಳಿಗೆ ಬಾಯಿ ಮುಚ್ಕೊಂಡು ಸುಮ್ನಿರ ಕೇಳು. ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ ಮಗಳಿಗೆ. ಅಯ್ಯೋ ಮಗಳೇ, ಸುಮ್ಮನಿರು ಮಗಳೇ. ಅಯ್ಯಯ್ಯ, ನೀವು ಇಷ್ಟಕ್ಕೆ ಎದ್ರುಕೊಂಡ್ಬಿಡ್ತೀರಾ? ಒಂದು ಆವಾಜ್ ಹಾಕಿದ್ರೆ ಎದ್ರುಕೊಂಡ್ಬಿಡ್ತೀರಾ? ನಮ್ಮ ಹಳ್ಳಿನಾಗ ನೆಟ್ ಹಾಕಿದ್ರು ನಾವು ಎದ್ರುಕೊಳಕಿಲ್ಲ. ಇದು ಯಾಕೆ ಹಿಂಗೆ ಎದ್ರುಕತ್ತೀರಾ ನೀವು? ನೀ ಯಾಕೆ ಹಿಂಗಾದೆ? ಅಮೆರಿಕದಾಗ ಹೆಂಗಿದ್ದೆ? ಆ ಹಳ್ಳಿಗೆ ಹೋಗೊಂದು ವಾರ 15 ದಿನಕ್ಕೆ ಹಳ್ಳಿ ಭಾಷೆ ಕಲ್ತ್ಕೊಂಡು ಹೆಂಗೆಂಗೆ ಆಡ್ತಾ ಇದೆಯಲ್ಲೇ? ಅಯ್ಯೋ ಲೇ, ಸುಮ್ಮನಿರೇ. ನಿಮ್ಮಪ್ಪ ಬೇರೆ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗೋರೆ. ಅವ್ರಿಗೆ ಮೊದಲೇ ಹುಷಾರಿಲ್ಲ. ಈಗ ನಾವು ಹೆಣ್ಣೆಂಗಸ್ರು ಏನು ತಾನೇ ಮಾಡೋಕ್ಕಾಗ್ತೈತೆ? ಸುಮ್ಮನೆ ಇರೇ. ಏನು ಸುಮ್ ಕೂತ್ಕೊಳ್ಳಮ್ಮ ನೀನು? ಏಯ್, ಏನ್ಲ ಮಾಡ್ತೀಯ ನೀನು? ಅದೇನು ಕಿಸಿದ್ಯೋ ಕಿಸಿ ಹೋಗ್ಲ, ನಾನು ನೋಡೇ ಬಿಡ್ತೀನಿ. ಮೂದೇವಿ, ಏನು ಮಾಡ್ತೀಯೋ ಮಾಡೋಗು. ಬಂದ್ಬಿಟ್ಟ ಇಲ್ಲಿ ಏನು ದೊಡ್ಡ ರೌಡಿ ಅನ್ನಂಗೆ. ಬರ್ಲಾ, ನಮ್ಮೂರಾಗ ನಾನು ನಮ್ಮ ಅಮ್ಮನೇ ದೊಡ್ಡ ರೌಡಿಗಳು ತೋರಿಸ್ತೀವಿ. ಒಂದು ಕೈ ತೋರಿಸ್ಬೇಕೇನೇನು ಅಂತ ಹೇಳ್ಬಿಟ್ಟು. ನೀನು ಯಾರು ಇನ್ನೂ ಮನೆ ಕಂಡ್ರಳು ಎದ್ದಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು 4 ಬುಟ್ಟೆ ಅಂತಂದ್ರೆ ನೀನು ಹೋಗಿ ಅವಳ ಪಾಕದಾಗೆ ಮನೆ ಕಬೇಕಾಯ್ತದೆ. ಹೋಗ್ಲಾ ಮೂದೇವಿ? ನಿಂಗೆ ಹಿಂಗೆ ಹೇಳಿದ್ರೆ ಆಗಲ್ಲ. ಮಾಡ್ತೀನಿ ನೋಡು, ನಿಂಗೆ ಸರಿಯಾಗಿ ಮಾಡ್ತೀನಿ. ಕರ್ಕೊಂಡು ಬರ್ತೀನಿ ನೋಡು. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ್ರೆ ಅವಾಗ ಬುದ್ಧಿ ಕಲ್ತ್ಕೊಂತೀಯ ನೀನು. ಅಯ್ಯೋ ಮಗಳೇ, ಅಯ್ಯೋ ಅಯ್ಯೋ, ಏನೋ ನನ್ನ ಮಗಳು ಗೊತ್ತಿಲ್ದೇನೋ ಮಾತಾಡ್ತಾವ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಆ ಥರ ರೌಡಿಗೆ ಅವ್ರನ್ನೆಲ್ಲ ಕರ್ಕೊಂಡು ಬರೋಕೆ ಹೋಗ್ಬಿಡಿ ಪ್ಲೀಸ್. ನೋಡಿ, ನನ್ನ ಗಂಡ ಒಬ್ಬ ಹುಷಾರಾಗಿ ತಕ್ಷಣವೇ ನಿಮ್ದು ಏನೇನು ವ್ಯವಹಾರ ಆಯಿತೋ ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆ ಏನೇನು ಸಿಗಬೇಕು ಅದೆಲ್ಲ ಕೊಡಿಸ್ತೀನಿ ನಾನು. ದಯವಿಟ್ಟು ನನ್ನ ಗಂಡ ಹುಷಾರಾಗೋ ತನಕ ಆದರೂ ಸಮಾಧಾನ ಮಾಡ್ಕೊಳ್ಳಿ. ಈಗ ನನ್ನ ಮಗಳು ಪಾಪ ಅವಳಿಗೇನೂ ಗೊತ್ತಾಗಲ್ಲ. ಅವಳು ಪಾಪ ಓದಿರೋದು ಬಿಟ್ಟರೆ ಏನೂ ಮಾಡೇ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಏನೋ ನಾನು ಬಿಟ್ಬಿಡ್ಬೇಕಾ? ಹಾ, ನೋಡ್ತಾ ಇರು
ಏನು ಮಾಡ್ತೀನಿ ಅಂತ ಹೇಳಿ. ನನಗೆ ಅವಾಜ್ ಆಗ್ತಾವಳಲ್ವ ನಿನ್ನ ಮಗಳು. ನಿನ್ನ ಮಗಳಿಗೊಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಂತೀನಿ. ಏಯ್ ಆಳೆಯ ಕಡೆ ತಕೊಂಡು ಬಾರಿಸ್ಬಿಡ್ತೀನಿ ಮೂದೇವಿ ನನ್ನ ಮಗನಿ. ನನಗೇನು ಗ್ರಾಚಾರ ಬಿಡಿಸ್ತೀಯಾ? ನಾನು ಬಿಡ್ತೀನಿ ಅಷ್ಟೇ ಗ್ರಾಚಾರವಾ ನನ್ನ ಮಗನಿ. ಎಂತೆಂಥವ್ರನ್ನೇ ಗಾಳಿ ಬಿಡಿಸ್ಬಿಟ್ಟು ಕಳ್ಸಿದ್ದೀನಿ ನಾನು ನಮ್ಮಮ್ಮ. ನೀನು ಯಾಳೆಕಲ್ಲ ಮೂದೇವಿ ನನ್ನ ಮಗನಿ, ವಾಣ್ಲಿ ನನ್ನ ಮಗನಿ. ಹೋಗ್ಲಾ ಇಲ್ಲಿಂದ ಕಂಡಿವ್ನಿ. ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಆಸ್ತಿ ಬರ್ಕೊಡ್ಬೇಕಂತ ಆಸ್ತಿ. ಅಯ್ಯೋ ನಮ್ಮ ಒಳ್ಳಿನಾಗ ನನಗೆ ಬಂದ್ಬಿಟ್ಟು ಕೇಳ್ಬಿಟ್ಟಿದ್ರೆ ಕೆರೆಗೆ ಮುಳುಗಿಸ್ಬಿಡ್ತಿದ್ದೆ. ಇಲ್ಲಿ ಯಾವ ಕೆರೆನೂ ಕಾಣ್ತಿಲ್ಲ. ಹೋಗ್ಲಾ? ಅಯ್ಯೋ ಮಗಳೇ, ಇದೇನೇ ಇದು? ಏ ಸುಮ್ಕಿರಮ್ಮ, ಇದೇನಿದು ಹಿಂಗೆ ಮಾತಾಡ್ತೀಯಲ್ಲ ನೀನು? ಯಾವನ ಬಂದು ಆಸ್ತಿ ಬರ್ಕೊಡು ಅಂತಂದ್ರೆ ಎಲ್ಲ ಬರ್ಕೊಡ್ಬಿಡೋದೆ ನನಗೆ? ಅಲ್ವೇ ನೀನು ನಿನ್ನ ಭಾಷೆನು. ನೀನು ಡಾಕ್ಟರ್ ಅನ್ನೋದನ್ನ ಮರ್ತೋಗ್ಬಿಟ್ಟೇನೆ. ಏನು ನಾನು ಡಾಕ್ಟರ? ಹಾ, ಅಯ್ಯೋ 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 ಅಯ್ಯೋ, ಕೇಳಕ್ಕೆ ಎಷ್ಟು ಮಜು ಆಗೈತೆ. ನಾನು ಡಾಕ್ಟರ್ ಡಾಕ್ಟರ್ ಡಾಕ್ಟ್ರೇ. ಇನ್ಮೇಲೆ ಎಲ್ಲರೂ ನೀವು ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತಾನೆ ಕರಿಬೇಕು, ಓಕೆ? ನಾನು ಡಾಕ್ಟ್ರಾ? ಅಯ್ಯೋ ದೇವ್ರೆ, ಇವಳಿಗೆ ಏನಪ್ಪ ಆಯ್ತು? ಎಂತೆಂತ ಸಿಹಿ ಸುದ್ದಿ ಹೇಳ್ತಾ ಇದೆಯಲ್ಲ ಕಣಮ್ಮ. ನನ್ನ ಹೆಸರಿನಾಗ ಆಸ್ತಿ ಐತೆ ಅಂತ ಹೇಳ್ದಲ್ಲಮ್ಮ. ಎಲ್ಲ ಯೋಸ್ ಆಸ್ತಿ ಇರ್ಬೋದು ನನ್ನ ಹೆಸರಿನಾಗೆ. ಸುಮಾರೊಂದು 50 ಕೋಟಿ ಮೇಲಿರ್ಬೋದೇನೋ. 50 ಕೋಟಿಯಾ? ಇದೇನಾರ ನಮ್ಮ ಅಮ್ಮ ಕೇಳ್ಬಿಟ್ರೆ ಎದೆ ಹೊಡ್ಕೊಂಡ್ಬಿಡ್ತದೆ ಅನಿಸ್ತದೆ. 50 ಕೋಟಿ ಆಸ್ತಿ ನನ್ನ ಹೆಸರಿನಾಗೈತಾ? ಹಾಂ, ಇದ್ಯಾಕ್ಲೆ ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ನಿನ್ಗಂತೂ ಎಳ್ಳಿ ಕಳಿಸ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ವೇ. ನೀನು ಮೆಡಿಕಲ್ ಇದಕ್ಕೆ ನಾನು ಟ್ರೈನಿಂಗಿಗೆ ಹೋಗ್ತೀನಿ ಅಂತ ಹೇಳ್ದಲ್ಲೇ ಇಲ್ಲೇ ಕೂತ್ಕೊಂಡ್ರೆ ಆಗ್ತೈತೇನೆ. ಮೊದಲು ಮೆಡಿಕಲ್ ಟ್ರೈನಿಂಗ್ ಹೋಗ್ಬೇಕು ತಾನೇ ಅಮ್ಮ? ಟ್ರೈನಿಂಗು ಅದು ಇದು ಅಮ್ಮ. ಅಮ್ಮ ಅದೆಲ್ಲ ಬಿಟ್ಬಿಡಮ್ಮ ನೀನು. ಅದೆಲ್ಲ ಬಿಟ್ಬಿಟ್ಟು ಮೊದಲು ನೀನು ಆಸ್ತಿ ಬಗ್ಗೆ ಯೋಚನೆ ಮಾಡು. ನಾನು ಈ ನನ್ನ ಮಗ ಬಾಳ್ಲಿ ನನ್ನ ಮಗನಿಗೆಲ್ಲ ಎದ್ರಕೊಂಡು ನಾನೇನು ಆಸ್ತಿ ಗಿಸ್ತಿ ಎಲ್ಲ ಬರ್ಕೊಡಕ್ಕಿಲ್ಲ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು. ನಾನು ನೋಡ್ತಿದ್ದೀನಿ ಎಲ್ಲ ನಡುವೆ. ಇಂಥವನ್ನೆಲ್ಲ ಎಷ್ಟೋ ಹ್ಯಾಂಡ್ಲು ಮಾಡಿದ್ದೀನಿ. ಅಯ್ಯೋ ನಿನಗೇನು ಗೊತ್ತು? ನೀನು ಸುಮ್ಕೆ ನೀವು ಹೋಗು. ನನ್ನ ಮಗಳು ಹಳ್ಳಿಗೆ ಹೋಗ್ಬಿಟ್ಟು ಇದೇನಪ್ಪ 15 ದಿನಕ್ಕೆ ಇಷ್ಟೊಂದು ಬದಲಾಗ್ಬಿಟ್ಟವಳಲ್ಲ. ಹಳ್ಳಿ ನೀರೇ ಹಂಗ. ಹಳ್ಳಿನವರು ಇಷ್ಟೊಂದು ಧೈರ್ಯವಂತರಾಗಿರ್ತಾರ. ನನ್ನ ಮಗಳು ಏನೋ ಇಷ್ಟೊಂದು ಧೈರ್ಯವಂತಲಾಗವಳೆ. ಅಷ್ಟೇ ಅಲ್ಲ, ಹೆಂಗೆ ಆವಾಜ್ ಆಗ್ತಾಳಲ್ವಾ? ಅಯ್ಯೋ ದೇವ್ರೆ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವಳು ಹಿಂಗಿರೋದೇ ವಾಸಿನ, ಇಲ್ಲಾಂದರೆ ಮೊದಲು ಥರ ಇರೋದೇ ವಾಸಿನ? ಇವಳು ಡಾಕ್ಟ್ರ ಅಂದರೆ ಅದನ್ನು ಮರ್ತೋಗ್ಬಿಟ್ಟವಳಲ್ಲ. ಯಾವ ಹಳ್ಳಿನಾಗ ಇದು ಬಂದ್ಲೋ ಏನು ಕತೆನೋ ಗೊತ್ತಿಲ್ಲ. ಅಂತೂ ಎಲ್ಲ ಮರ್ತು ಹೋಗ್ಬಿಟ್ಟವಳೆ. ಅರ್ಥ ಆಯ್ತಾಯ್ತೆ, ಈಗ ನನಗೆ ಅರ್ಥ ಆಯ್ತಾಯ್ತೆ. ನಾನಂತೂ ಇದೇ ಥರ ಯಾವುದೋ ಜೆರಾಕ್ಸ್ ಕಾಪಿ ಹುಡುಗಿ ಅವ್ರ ಮನೆಗೆ ಬಂದು ತಗ್ಲಾಕೊಂಡಿದ್ದೀನಿ. ಆ ಹುಡುಗಿ ಎಲ್ಲೋ ಹೋಗಿ ನೆಗೋದು ಬಿದ್ದವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಒಂದೊಂದಾಗೇನಿಯ ಆ ಹುಡುಗಿ ಹೆಸರು, ಅವಳು ಹೆಂಗೆ ನಡ್ಕೊತಾ ಇದ್ಲು ಅಂತ ಎಲ್ಲ ಒಂದೊಂದೇ ತಿಳ್ಕೊಬಿಟ್ಟು ನಾನು ಈ ಮನೆಗೆ ಸೆಟ್ಲ್ ಆಗೋದು ಮೇಲೂ ನಮ್ಮ ಅಮ್ಮಂಗೊಂದು ಫೋನ್ ಮಾಡಬೇಕಿತ್ತೆ. ನಮ್ಮ ಅಮ್ಮಂಗೊಂದು ಫೋನ್ ಹಾಕ್ಬಿಟ್ಟು ಸುಮ್ಮನೆ ಕರೆಸ್ಕೊಬಿಡ್ಬೇಕು. ಪಾಪ ಹಳ್ಳಿ ಮನೆಯಾಗ ನಮ್ಮಮ್ಮ ಏನು ಕಷ್ಟ ಅನುಭವಿಸ್ತಾ ಇತ್ತೋ ಏನೋ, ಯಾರಿಗೂ ಗೊತ್ತು? ಪಾಪ ನಮ್ಮಮ್ಮ. ಅಯ್ಯಮ್ಮನ ಆದಷ್ಟು ಬೇಗ ಕರ್ಸ್ಕೊತೀನಿ, ನೋಡ್ತಾ ಇರು. ಈ ಮನೆಗೆಲ್ಲ ನಾನೇ ರಾಣಿ, ನಾನೇ ಮಹಾರಾಣಿ. ಏನು ಲೈಫಪ್ಪ! ಯಾವಳಪ್ಪ ನನ್ನ ಥರ ಇದ್ದೊಳಿಲ್ಲಿ? ಏನು ಲೈಫು? ಡಾಕ್ಟ್ರು ಬೆಲೆ ನೋಡಿದ್ರೆ ಯಾವ ಲೆವೆಲಿಗೆ ಬೆಲೆ ಕೊಡ್ತಾರೆ. ಡಾಕ್ಟ್ರೇ 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 ಅಂತ ಅಂದ್ಕೊಂಡು ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತಂತೆ. ಎಂಥ ಒಳ್ಳೆ ಫ್ಯಾಮಿಲಿ. ಹಬ್ಬ ನಾವು ಬರೀ ಒಂದು 50,000 ನೀ ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾ ಇದ್ವಿ ನಾನು ನಮ್ಮಮ್ಮ. ಶಾರದಮ್ಮ ಎಲ್ಲಿದೆಯಮ್ಮ? ಬಂದೇ ಇರು, ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಬಂದ್ಬಿಟ್ಟು. ಯಾವುದೋ ಒಳ್ಳೆ ಫ್ಯಾಮಿಲಿ ತಗ್ಲಾಕೊಂಡಿದ್ದೀನಿ ಅಂತ. ನಮ್ಮಮ್ಮವ್ರ ಮನೆಗೆ ಯಾವತ್ತು ಹೋಗಿ ಬರಲಿ? ನಾಳೆಗೆ ನಮ್ಮಮ್ಮವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಆವಾಗ ನಮ್ಮಮ್ಮ ಏನು ಹೇಳ್ತದೋ ಕೇಳಿಸ್ಕೊಂಡ್ರೆ ಆಯಿತು. ನಮ್ಮಮ್ಮಂಗೆ ಕರ್ಕೊಂಡ್ಬಂದ್ಬಿಟ್ಟಿಲಿ, ಇದೆಲ್ಲ ನಮ್ಮದೇ ಕಣಮ್ಮ ಅಂತ ಸರ್ಪ್ರೈಸ್ ಕೊಟ್ಬಿಡ್ಬೇಕು ನಮ್ಮಮ್ಮಂಗೆ. ಮಗಳೇ, ಅಮೇರಿಕಾಯಿಂದ ನಿನಗೆ ಫೋನ್ ಬಂದೈತೆ. ನಿನ್ನ ಫ್ರೆಂಡ್ ಇದ್ದಾಳಲ್ಲ ಡೈಸಿ, ಅವಳು ಫೋನ್ ಮಾಡವಳೆ. ಡೈಸಿಯಾ? ಏನಂತೆ ಅವಳದು? ಏನೋ ಗೊತ್ತಿಲ್ಲ. ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾಯ್ತಂತಲ್ಲ, ಅದಕ್ಕೆ ಅವಳು ನನ್ನ ಫೋನಿಗೆ ಫೋನ್ ಮಾಡವಳೆ. ಆಂಟಿ ನಾನು ಮಾತಾಡಬೇಕು, ಅವಳ ಹತ್ರ ಕೊಡಿ ಅಂತ ಹೇಳಿ. ನಾನು ಮಾತಾಡ್ತೀನಿ. ಅಮೇರಿಕಾ ಫ್ರೆಂಡಾ? ಮಾತಾಡ್ತೀನಿ. ಇದು ಯಾಕೆ ಹೆಂಗೆ ಓಡ್ತಾ ಇದೆಯಾ? ನೀನು ಅಮೇರಿಕಾಯಿಂದ ತಾನೇ ಬಂದಿದ್ದು. ಮತ್ತೆ ನೋಡಿದ್ರೆ ನಾನು ಅಮೇರಿಕಾ ಅಂತ ಯೋಚನೆ ಮಾಡ್ತಿದ್ಯಲ್ಲೇ. ಸ್ವಲ್ಪ ದಿನ ಹಳ್ಳಿನಾಗಿದ್ನಲ್ಲ, ಅದಕ್ಕೆ ಹೆಂಗೆಂಗೋ ಆಡಿಸ್ತಾ ಇದ್ದೆ ಕಣಮ್ಮ. ಸರಿ. ಇನ್ನೊಂದು ವಿಚಾರ ಗೊತ್ತಾಯ್ತು. ನಾನು ವೆರಿ ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ. ಆಮೇಕಿಂದ ನಾನು ಅಮೇರಿಕಾಯಿಂದ ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ ಹೇಳ್ಕೊಳಕ್ಕೆ ಎಂಥ ಖುಷಿ ಆಯ್ತಾಯ್ತಲ್ಲೋ ದೇವ್ರೆ. ಅಮೇರಿಕಾಯಿಂದ ಇಲ್ಲಿಗೆ ಬಂದಿದ್ದೀನಿ ನಾನು. ಅಯ್ಯೋ 50 ಕೋಟಿ ಆಸ್ತಿ, ಅಮೇರಿಕಾಯಿಂದ ವಾಪಸ್ ಬಂದಿದ್ದೀನಿ. ಆಮೇಲೆ ಡಾಕ್ಟ್ರು ಎಷ್ಟೆಲ್ಲ ಒಳ್ಳೆ ಗುಣಗಳಪ್ಪ ನನಗೆ. ಆ ಸಾವುಕಾರನ ಮಗಂಗಿನ ನಾನೇ ಫೇಮಸ್ ಆಗ್ಬಿಟ್ಟೆ ಬಿಡಿ ಇವಾಗ.